ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಯಾಕೆ ನಿಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬಂದಾಗ ಹೀಗಾಗುತ್ತೆ ಅಂತ ಬಿಜೆಪಿ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು, ವೋಟ್ ಬ್ಯಾಂಕ್ಗಾಗಿ ಓಲೈಸುವುದನ್ನ ಇಲ್ಲಿಗೆ ಬಿಡಿ, ಇದು ಸರಿಯಲ್ಲ ಹೀಗಂತ ಬಿಜೆಪಿ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೆಲವರು ಮಾಡ್ತಾರೆ, ಅದಕ್ಕೆ ಪ್ರೋತ್ಸಾಹವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸಿದ್ರೆ, ಈಗೇನು ಜೋಶಿ ಸಾಹೇಬ್ರು ಹೇಳಿದ್ರು ಆ ರೀತಿ ಫ್ರೀ ಹ್ಯಾಂಡ್ ಕೊಡಿ, ನೀವು ಇಂಥ ಕ್ರಿಮಿನಲ್ ಆಕ್ಟ್ ಮಾಡೋರಿಗೆ ಫ್ರೀ ಹ್ಯಾಂಡ್ ಕೊಡಿ ನೀವು ಪೊಲೀಸ್ನವ್ರಿಗೆ, ಅವರು ಹಿಡಿತಾರೆ, ಮಟ್ಟ ಹಾಕ್ತಾರೆ. ಇಲ್ಲ ಅಂತಂದ್ರೆ ನೀವು ಬಾಂಬ್ ಹಾಕಿದವನು ನಮ್ಮ ಬ್ರದರ್ ಅನ್ನೋದು, ಕಲ್ಲು ತೂರ್ದವನು ನಾವು ವೋಟ್ ಬ್ಯಾಂಕ್ಗಾಗಿ ಓಲೈಸೋದು ಮಾಡಿದ್ರೆ ಇದೇ ಪರಿಸ್ಥಿತಿ ಆಗುತ್ತೆ. ಕೆಲವರು ಮಾಡ್ತಾರೆ, ಅದಕ್ಕೆ ಪ್ರೋತ್ಸಾಹವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇನ್ನು ಇದೇ ವಿಷಯವಾಗಿ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಕೂಡ ಮಾತನಾಡೋ ಮೂಲಕವಾಗಿ ಸರ್ಕಾರದ ವಿರುದ್ಧವೇ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಶಿವಾಜಿ ಮೆರವಣಿಗೆ ಮಾಡಬಾರ್ದಾ? ಸರ್ಕಾರವೇ ಅನುಮತಿ ಕೊಟ್ಟಂತಹ ಶಿವಾಜಿ ಜಯಂತಿ, ಆದರೆ ಗಣೇಶ, ಶಿವಾಜಿ, ಕನಕದಾಸರ ಜಯಂತಿ ಯಾವುದನ್ನ ಮಾಡಿದ್ರೂ ಕೂಡ ಪರಿಸ್ಥಿತಿ ಹದಗೆಡುತ್ತೆ. ಇದೇನು ಪಾಕಿಸ್ತಾನನ, ಕರ್ನಾಟಕನ? ಹೀಗಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕೇಳಿದ್ದಾರೆ. ಮಸೀದಿಯ ಭಾಗದಿಂದ ಕಲ್ಲುಗಳು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬಿದ್ದಿವೆ. ಅದರಿಂದ ಕಲ್ಲು ಎಸೆದಂಥ ಸಂದರ್ಭದಲ್ಲಿ ಎಸ್ಪಿಗೂ ಕೂಡ ತಲೆಗೆ ಏಟು ಬಿದ್ದಿದೆ. ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಏಟು ಬಿದ್ದಿದೆ. ಕಲ್ಲುಗಳನ್ನು ತೂರಿದ್ದಾರೆ, ಚಪ್ಪಲಿಗಳನ್ನು ಎಸೆದಿದ್ದಾರೆ, ಶೂಗಳನ್ನು ಎಸೆದಿದ್ದಾರೆ. ಆದರೆ ಯಾರನ್ನು ಕೂಡ ಬಂಧಿಸಿರಲಿಲ್ಲ. ಯಾವಾಗ ಹಿಂದೂ ಕಾರ್ಯಕರ್ತರು ಒತ್ತಡವನ್ನು ಹಾಕಿದ್ರು, ಯಾಕೆ ಇದುವರೆಗೂ ನೀವು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ, ಆಗ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಶಿವಾಜಿ ಜಯಂತಿಯನ್ನ ಬಾಗಲಕೋಟೆಯ ಕಲ್ಲು ತೂರಾಟ ಪ್ರಕರಣದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾನೂನಾತ್ಮಕ ಕ್ರಮವನ್ನ ಜರುಗಿಸಲಾಗುತ್ತೆ, ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಬಿಡುವಂತಹ ಪ್ರಮೇಯ ಇಲ್ಲ ಅಂತ ಮೊದಲ ಪ್ರತಿಕ್ರಿಯೆಯನ್ನ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದೊಂದು ದುರದೃಷ್ಟಕರ ಘಟನೆ, ಇದು ಆಗಬಾರ್ದಿತ್ತು. ಎರಡೂ ಕೋಮುಗಳು ಶಾಂತಿ ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಆರೋಪಿಗಳ ಬಂಧನ ಆಗಿದೆ. ಪ್ರಕರಣದಲ್ಲಿ ಇನ್ಯಾರೇ ಇದ್ರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ನನ್ನ ನಿಲುವು ಕೂಡ. ಈ ಘಟನೆ ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ತೀವಿ. ಜನರಿಗೆ ಸಿಗಬೇಕಾದಂತಹ ಸಂಪೂರ್ಣ ರಕ್ಷಣೆಯನ್ನು ಒದಗಿಸೋದು ನಮ್ಮ ಬದ್ಧತೆ, ಆದ್ಯತೆ. ಅದರತ್ತ ನಾವು ಚಿತ್ತವನ್ನು ಹರಿಸ್ತೀವಿ. ಪೊಲೀಸರ ಬಳಿ ಈಗಾಗಲೇ ತಿಳಿಸಲಾಗಿದೆ, ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕೂಡ ಹೆಡೆಮುರಿ ಕಟ್ಟಿ ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ.